ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಹುಟ್ಟುತ್ತಲೇ ಈ ನಡೆ ಮತ್ತು ನುಡಿ ಎರಡು ಜೊತೆ ಜೊತೆಯಾಗಿ ಬರೋದಿಲ್ಲ. ಕೆಲವರು ನಡೆ ನುಡಿಯನ್ನ ಶ್ರೇಷ್ಠವಾಗಿರುತ್ತಾ ನಡೆಯಲ್ಲಿ ಅಧಮತನವನ್ನು ತೋರ್ತಾರೆ. ಅವರು ನಿಜಕ್ಕೂ ಕೆಟ್ಟವರು, ಅವರು ನಿಜಕ್ಕೂ ಬಹಿಷ್ಕೃತರು. ಅವ್ರನ್ನ ನಾವು ಬಹಿಷ್ಕಾರ ಮಾಡ್ಬೇಕು. ಅವ್ರು ದುಡಿಯುವ ವರ್ಗನೆಲ್ಲ, ಉತ್ಪಾದನೆ ವರ್ಗ. ದುಡಿಯೋರಂದ್ರೆ ಉತ್ಪಾದನೆ ಮಾಡೋದಿಲ್ಲ. ಉತ್ಪಾದನೆ ಮಾಡದೆ ತಾವು ತಿನ್ನೋರು ಇನ್ನೊಬ್ಬರ ಶ್ರಮದ ಮೇಲೆ, ಇನ್ನೊಬ್ಬರ ಬೆವರಿನ ಮೇಲೆ ತಮ್ಮ ಬದುಕನ್ನ ಕಟ್ಟಿಕೊಳ್ಳುವಂಥ ಪರೋಪಜೀವಿಗಳು ಶ್ರೇಷ್ಠ ಹೀಗಾಗ್ತಾರೆ ಅಂತ ಅನ್ನೋ ಪ್ರಶ್ನೆ ಅಪ್ಪ ಬಸವಣ್ಣವ್ರಿಗೂ ನಮಗೆ ಪದೇ 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 ಕಾಡ್ತಾನೆ ಇರ್ತದೆ. ಜಂಗಮ ಅಂತಂದ್ರೆ ನೋಡಿ, ಜಂಗಮ ಅಂದ್ರೆ ಇವತ್ತೊಂದು ಜನಾಂಗ, ಒಂದು ಜಾತಿ ಅಂತ ನಾವು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅದಕ್ಕೆ ಇತಿಶ್ರೀ ಹಾಡ್ಬೇಕಾದ್ರೆ ಅಂಬಿಗರ ಚೌಡನ ಒಂದು ವಚನ ಸಾಕು. ಜಂಗಮವೆಂದಡೆ ನಡೆನುಡಿ ಸಿದ್ಧಿಯಾಗಿರಬೇಕು. ನಡೆ ಮತ್ತು ನುಡಿ ಯಾರಿಗೆ ಸಿದ್ಧಿಯಾಗಿರ್ತದೋ ಆತ ಮಾತ್ರ ಜಂಗಮನಾಗಬಲ್ಲ. ಅಪ್ಪನಿಂದ ಮಗನಿಗೆ ಬರುವ ಬಳುವಳಿ ಜಂಗಮ ಖಂಡಿತವಾಗಿಯೂ ಅಲ್ಲ. ಆದ್ರೆ ಇವತ್ತು ಏನಾಗಿದೆ, ಅಪ್ಪನಿಂದ ಮಗನಿಗೆ ಆಸ್ತಿ ಬರಬಹುದು, ಆತನ ಪಿತ್ರಾರ್ಜಿತ ಆಸ್ತಿ ಬರ್ಬೋದು. ಆಮೇಲೆ ಕೆಲವು ಜಗಳಗಳು, ತಂಟೆಗಳು ಇರ್ತಾವಲ್ಲ, ಅಪ್ಪನಿಂದ ಮಗನಿಗೆ ಬಳುವಳಿಯಾಗಿ ಬರ್ಬೋದು. ಇನ್ನು ಕೆಲವು ಅಪ್ಪನಿಂದ ವಂಶವಾಹಿಯಾಗಿ ಕೆಲವು ರೋಗಗಳು ಬರಬಹುದು. ಯಾಕೆಂದ್ರೆ ನಮ್ಮ ಒಳಗೆ ಇರ್ತಕ್ಕಂಥ ರಕ್ತ ಇದೆಯಲ್ಲ, ಅದು ತಂದೆ ತಾಯಿಗಳಿಂದ ದತ್ತವಾಗಿ ಬಂದಂತಿರ್ತದೆ. ಹಾಗಾಗಿ ಸಹಜವಾಗಿ ಅಪ್ಪನಿಂದ ಬಳುವಳಿಯಾಗಿ ನಮಗೆ ಬ್ಲಡ್ ಕೂಡ ಬರ್ಬೋದು. ಆದರೆ ಅಪ್ಪನ ವಿಚಾರಧಾರೆಗಳು ಬರಬೇಕಾದ್ರೆ ನಾವು ಶ್ರಮ ವಹಿಸಬೇಕಾಗ್ತದೆ. ನಾವು ಅದಕ್ಕೆ ಕಠಿಣವಾದ ಪರಿಶ್ರಮವನ್ನು ಪಡಬೇಕಾಗ್ತದೆ. ಆ ಹಾದಿಯಲ್ಲಿ, ಆ ಮಾರ್ಗದಲ್ಲಿ ಖಂಡಿತವಾಗಿ ನಾವು ನಡಿಬೇಕಾಗ್ತದೆ. ಯಾರು ಅಪ್ಪನ ಹಾದಿಯಲ್ಲಿ ಹೆಜ್ಜೆಟ್ಟು ಹೋಗ್ತಾರೋ ಆ ಮನುಷ್ಯ ಅದು ಮಾತ್ರ ಶ್ರೇಷ್ಠವಾದ ಕುಲ ಆಗ್ತದೆ. ಹೊರತಾಗಿ ಕುಲ ಅಂತ ಅನ್ನೋದು ಅಪ್ಪನಿಂದ ಮಗನಿಗೆ ಬರುವ ಬಳುವಳಿ ಅಂತಲ್ಲ. ಯಾವ ಜನಾಂಗೋ ಧರ್ಮನೋ ಹೇಗೋ ನನಗಂತೂ ಗೊತ್ತಿಲ್ಲ. ಆದರೆ ಲಿಂಗಾಯತ ಧರ್ಮದವಾಗಿ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಲಿಂಗಾಯತ ಧರ್ಮದ ವಾರಸುದಾರರಾಗಬೇಕಾದ್ರೆ, ನಾವು ಲಿಂಗಾಯತರು ಆಗಬೇಕಾದ್ರೆ ಅವರು ಖಂಡಿತವಾಗಿಯೂ ವಚನಗಳನ್ನು ಓದಬೇಕು. ಕೇವಲ ವಚನಗಳನ್ನು ಓದೋದ್ರಿಂದ ಲಿಂಗಾಯತನಾಗಲಿಕ್ಕೆ ಸಾಧ್ಯನಾ? ಇಲ್ಲ. ಅವರು ಇಷ್ಟಲಿಂಗವನ್ನು ಆರಾಧನೆ ಮಾಡಬೇಕು, ಅದನ್ನು ಪೂಜಿಸಬೇಕು. ಹೆಂಗ್ ಪೂಜಿಸಬೇಕು? ತನುವ ಕೊಟ್ಟು ಗುರುವ ನೊಲಿಸಬೇಕು, ಮನವ ಕೊಟ್ಟು ಜಂಗಮವ ಒಲಿಸಬೇಕು, ತನುವ ಕೊಟ್ಟು ಗುರುವ ನೊಲಿಸಬೇಕು. ಆಗ್ಲೇ ಹೇಳಿದ್ನಲ್ಲ, ಜಂಗಮ ಅಂತ ಅರ್ಹತೆ ಇದ್ದಂಥ ಜಂಗಮನಿಗಾಗಿ ನಾವು ದುಡಿಬೇಕು. ಈ ಸ್ಪಷ್ಟತೆ ನಮ್ಮೊಳಗಡೆ ಇರಬೇಕು. ಆಮೇಲೆ ಮತ್ತೊಂದು ಮಾತನ್ನು ನಾವು ಗಮನಿಸಬೇಕು. ಕಿನ್ನರಿ ಬೊಮ್ಮಯ್ಯ, ಮಾದಾರ ಚೆನ್ನಯ್ಯ, ಡೋಹಾರ ಕಕ್ಕಯ್ಯ, ಮಡಿವಾಳ ಮಾಚಯ್ಯ, ಅಯ್ಯ ಅಂತ ಬಂದಿದೆ. ಈ ಅಯ್ಯ ಪದ ಅಂದ್ರೆ ಹಿರಿಯ ಅಂತ ಅರ್ಥ. ಗೌರವಹಾರ ಪದ ಅದು ಅಷ್ಟೇ. ಆದರೆ ಇವತ್ತು ಅಯ್ಯ ಅಂತ ಅನ್ನೋದು ಒಂದು ಜನಾಂಗಕ್ಕೆ ಮಾತ್ರ ಸೀಮಿತವಾಗಿದೆ. ಇದು ನಿಜಕ್ಕೂ ದುರಂತ ಅಂತ ಯಾರಿಗಾದ್ರೂ ಕೂಡ ಅನಿಸ್ತದೆ. ಇದೆಲ್ಲವನ್ನ ಗ್ರಹಿಸಿದಂಥ 17-18ನೇ ಶತಮಾನದ ಕಡ್ಕೋಳ ಮಡಿವಾಳಪ್ಪನವರು ಒಂದು ಅದ್ಭುತವಾದಂಥ ಒಂದು ಹಾಡನ್ನು ಬರೆದಿದ್ದಾರೆ. ಮುಟ್ಟಾದ 3 ದಿನಕ್ಕ ಹುಟ್ಟಿ ಬಂದಿದಿ ನೀನು, ಮುಟ್ಟಾದ 3 ದಿನಕ್ಕ ಹುಟ್ಟಿ ಬಂದಿದಿ ನೀನು, ಮುಡುಚಟ್ಟೆಲ್ಲಾದೇಳಣ್ಣ, ಮುಡುಚಟ್ಟೆಲ್ಲಾದೇಳಣ್ಣ. ಎಂತ ಅದ್ಭುತ ಮಾತ್ರಿ. ಇನ್ನು ಎಷ್ಟು ಕೆಟ್ಟದಾಗಿಲ್ಲ, ಅತ್ಯಂತ ಸ್ಪಷ್ಟವಾಗಿ ಮತ್ತು ನೇರವಾಗಿ ದಿಟ್ಟವಾಗಿ ಹೇಳ್ತಾರೆ. ತೊಗಲೊಳಗು ತೊಗಲೊಕ್ಕು ತಗಲಿ ಬಂದವ ನೀನು. ಎಲ್ಲರ ಹಣೆ ಬರೋಣ ಅಷ್ಟೇ ಇದೆ. ತೊಗಲೊಳಗೆ ತೊಗಲೊಕ್ಕು ತಗಲಿ ಬಂದವ ನೀನು, ತಗಲು ಮಾತಾಡೋದೆ ಕಣ್ಣ. ಊರ ಬಾವಿಯ ನೀರು ಯಾರಾದ್ರೂ ಕುಡಿತಾರ, ನಿಮ್ಮ ನೀರು ಬ್ಯಾರ್ಯಾವೆಂದ್ರಣ್ಣ ಅನ್ನುವ ಮೂಲಕ ಎಲ್ಲರ ಹುಟ್ಟು ಒಂದೇ ಅಂತಕ್ಕಂಥ ಸತ್ಯವನ್ನ ಜಗತ್ತಿಗೆ ಸಾರಿ 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 ಹಿಡಿದಂತ ಬಸವಾದಿ ಶರಣರ ವಿಚಾರಗಳನ್ನ ಹಿಡ್ಕೊಂಡು ನಾವು ಹೊರಟ್ರೆ ಖಂಡಿತವಾಗಿಯೂ ನಮ್ಮೊಳಗಡೆ ಆ ಜಾತಿ ಶ್ರೇಷ್ಠ, ಈ ಜಾತಿ ಕನಿಷ್ಠ, ಹೆಣ್ಣು ಕನಿಷ್ಠ, ಗಂಡು ಶ್ರೇಷ್ಠ, ಈ ಲಿಂಗ ತಾರತಮ್ಯ ಇರೋದಿಲ್ಲ. ಸಮಾಜದಲ್ಲಿ ಅವನು ಶ್ರೇಷ್ಠ, ಇವನು ಕನಿಷ್ಠ ಅಂತ ಅನ್ನೋದು ಇರೋದಿಲ್ಲ. ಅದನ್ನೇ ಬಸವಣ್ಣವ್ರು ಹಿಡಿದು ನೆಲ ನೊಂದೆ ಹೊಲಗೇರಿ ಶಿವಾಲಯಕ್ಕೆ. ನೋಡಿ ಎಷ್ಟು ಸ್ಪಷ್ಟವಾದಂಥ ಮಾತುಗಳನ್ನು ಹೇಳ್ತಾರೆ ಬಸವಣ್ಣವರು. ಹೊಲಗೇರಿ ಅಂತ ನಾನು ಒಪ್ಪೋದಿಲ್ಲ, ಆದರೆ ಅವರಿಗೆ ಕಣ್ಣು ತೆರೆಸುವ ಸಲುವಾಗಿ ಹೇಳ್ತಾರೆ. ಕಣ್ಣು ತೆರೆಸುವಲ್ಲಿಗೆ ಈ ಮಾತುಗಳನ್ನು ಹೇಳಿದ್ದು. ನೀವು ಯಾವಲ್ಲಿ ಗುಡಿ ಕಟ್ಟಿದ್ರೋ ಆ ಗುಡಿ ಕಟ್ಟಿದ್ದಕ್ಕೂ ಅದೇ ಜಾಗ ಇದೆ. ಅದೇ ಮುಂದುವರೆದು ನೀವೇನು ಕೆಳಗಿನ ಓಣಿ ಅಂತ ಹೇಳ್ತಿರಲ್ಲ, ಅದು ಕೆಟ್ಟವರು ಇರತಕ್ಕಂಥ ಓಣಿ ಗಲ್ಲಿ ಅಂತ ಹೇಳ್ತಿರಲ್ಲ, ಆ ಗಲ್ಲಿ ಕೂಡ ಅದೇ ಜಾಗ ಇದೆ. ಜಲ ಒಂದೇ ಶೌಚಾಚಮನಕ್ಕೆ. ನೀರಿನಲ್ಲಿ ಬೇರೆ ಬೇರೆ ಬರ್ಲಿಕ್ಕೆ ಸಾಧ್ಯನಾ? ನೀವು ನಿತ್ಯ ಶೌಚಕ್ಕೆ ಬಳಸೋದು ಕೂಡ ಅದೇ ನೀರು, ಸ್ನಾನ ಮಾಡೋಕ್ಕೂ ಅದೇ ನೀರು, ಕುಡಿಯುವುದಕ್ಕೂ ಕೂಡ ಅದೇ ನೀರು ಅಂತ
ಗಂಭೀರವಾದ ಒಂದು ಚಿಂತನೆಗೆ ನಮ್ಮನ್ನ ಅಪ್ಪ ಬಸವಣ್ಣವರು ತೊಡಗಿಸ್ತಾರೆ. ಕುಲ ಒಂದೇ ತನ್ನ ತಾನರಿದವಂಗೆ. ಕುಲಗಳಲ್ಲಿ 2 3 ಇರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳಿದ ಬಸವಣ್ಣವರು, ಭಕ್ತನೊಂದು ಕುಲ ಭವಿಯೊಂದು ಕುಲ, ಹಗಲೊಂದು ವಾರ ಇರುಳೊಂದು ವಾರ, ಇದು ನಾವು ಬಲ್ಲೆವ ಕೂಡಲ ಸಂಗಮದೇವ. ಇದು ನಮಗೆ ಸ್ಪಷ್ಟವಾಗಿ ಗೊತ್ತು. ಆದ್ರೆ ನಾವೇನ್ ಮಾಡಿದ್ವಿ? ನಮ್ಮ ಅನುಕೂಲಕ್ಕಾಗಿ ಅಥವಾ ನಮ್ಮ ಸ್ವಾರ್ಥಕ್ಕಾಗಿ ಇಡೀ ಸಮಾಜವನ್ನು ಸೀಳ್ಬಿಟ್ಟಿದ್ದೇವೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಲಿಂಗಾಯತರು ಯಾವ ಕಟಗರಿಯಲ್ಲಿ ಬರ್ತಾರೆ ಇದರಲ್ಲಿ? ಬ್ರಾಹ್ಮಣರಂತೂ ಅಲ್ಲ, ಕ್ಷತ್ರಿಯರಂತೂ ಅಲ್ಲ, ಹಾಗೆ ವೈಶ್ಯರಂತೂ ಅಲ್ಲ. ಶೂದ್ರ ವರ್ಗದಲ್ಲಿ ಲಿಂಗಾಯತರು ಬರೋದು. ಶೂದ್ರ ವರ್ಗದಿಂದ ಲಿಂಗಾಯತರು ತಪ್ಪಿಸಿಕೊಳ್ಳಬೇಕಾದರೆ, ನಾವು ಕನಿಷ್ಠ ಅಲ್ಲ ಅನ್ನುವಂಥ ಆತ್ಮ ಸ್ವಾಭಿಮಾನದಿಂದ ಬದುಕಬೇಕಾದ್ರೆ ಅವರು ಲಿಂಗಾಯತರಾಗಬೇಕು. ಲಿಂಗಾಯತರ ಬರೀ ಹೆಸರಿಗೆ ಲಿಂಗಾಯತರಾದ್ರೆ ಸಾಲದು, ಹೆಸರಿಗೆ ಇಷ್ಟು ಲಿಂಗವನ್ನು ಕಟ್ಟಿಕೊಂಡ್ರೆ ಸಾಲದು. ಲಿಂಗದ ಆಚರಣೆಯ ಮೂಲಕ ನಾವು ಕೂಡ ಸ್ವತಃ ಜಂಗಮರಾಗಬೇಕು. ನಾವೇ ಗುರುವಾಗ್ಬೇಕು, ನಾವೇ ಲಿಂಗವಾಗ್ಬೇಕು, ನಾವೇ ಜಂಗಮ ಕೂಡ ಆಗಬಹುದು. ಈ 3 ತತ್ವಗಳು ನಾವು ನಮ್ಮನ್ನು ಒಳಗೊಂಡಿದೆ, ನಮ್ಮನ್ನು ಬಿಟ್ಟಿಲ್ಲ. ನಾವೆಲ್ಲ ಹೊರಗಡೆ ಹುಡುಕ್ತಾ ಇದ್ದೀವಿ. ದೇವರನ್ನ ಹೊರಗಡೆ ಹುಡುಕ್ತಿದ್ದೀವಿ, ಗುರುವನ್ನ ಹೊರಗಡೆ ಹುಡುಕ್ತಾ ಇದ್ದೀವಿ, ಲಿಂಗವನ್ನು ಬೇರೆ ಕಡೆ ಹುಡುಕ್ತಾ ಇದ್ದೀವಿ, ಜಂಗಮನು ಕೂಡ ಬೇರೆ ಕಡೆ ಹುಡುಕ್ತಾ ಇದ್ದೀವಿ. ಆ 3 ತತ್ವಗಳು ನಮ್ಮೊಳಗೆ ಅಳವಟ್ಟರೆ ಮಾತ್ರ ನಾವು ಲಿಂಗಾಯತರ ಆಗ್ಲಿಕ್ಕೆ ಸಾಧ್ಯ. ಫಲವೊಂದೇ ಷಡುದರ್ಶನ ಮುಕ್ತಿಗೆ. ಷಡುದರ್ಶನಗೆ ಮುಕ್ತಿಗೆ ಬೇಕಾಗಿತ್ತಂದ್ರೆ ಅದಕ್ಕೆ ಫಲವೊಂದೇ ಷಡೋ ದರ್ಶನ ಮುಕ್ತಿಗೆ ನಿಲವೊಂದೇ ಕೂಡಲ ಸಂಗಮ ದೇವ ನಿಮ್ಮ ನರಿದವಂಗೆ. ನಿಮ್ಮ ನರಿದು ಅಂದ್ರೆ ಕೂಡಲ ಸಂಗಮ ಅಂದ ತಕ್ಷಣ ನೀವು ಹುನಗುಂದ, ಬಾಗಲಕೋಟೆ ಜಿಲ್ಲೆಯ ಹುನಗುಂದಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ಕೂಡಲ ಸಂಗಮ ಅಂದ್ರೆ ಆತ್ಮ ಸಾಕ್ಷಿ ಅಂತ ಅರ್ಥ. ಇದು ಅವರ ಅಂಕಿತ ಅಷ್ಟೇ. ನಮ್ಮ ತಕ್ಷಣ ಸ್ಥಾವರ ದೇವರುಗಳ ಬಗ್ಗೆ ಪ್ರೀತಿ ಇರೋದ್ರಿಂದ ಸಹಜವಾಗಿ ಪ್ರೀತಿ ಅಲ್ಲ, ಭಯ ಇದೆ ಅದರಲ್ಲಿ. ಆ ಕಾರಣಕ್ಕಾಗಿ ನಾವು ಅಲ್ಲಿಗೆ ಹರಿದು ಹೋಗ್ತೀವಿ. ನಮ್ಮ ಮನಸ್ಸಿನಲ್ಲಿ ಅದ್ಭುತವಾದ ಒಂದು ಶಕ್ತಿ ಇದೆ. ಆ ಶಕ್ತಿಯನ್ನ ಬೆಳೆಸಿಕೊಂಡು ನಾವೆಲ್ಲರೂ ಹುಟ್ಟಿದ್ದು ಒಂದೇ ರೀತಿಯಲ್ಲಿ ಒಳಗಡೆ. ನಾವು ಕುಡಿಯೋದಂತೂ ನೀರು ಒಂದೇ ಇದೆ, ಬಳಸುವ ಶೌಚಕ್ಕೆ ಬಳಸುವ ಜಲವೂ ಕೂಡ ಒಂದೇ ಇದೆ, ಹರಿದಾಡುವ ಗಾಳಿಯೂ ಒಂದೇ ಇದೆ. ಹಾಗಿದ್ದಾಗ ನಮ್ಮಲ್ಲಿ ಜಾತಿ ಭೇದ ಮಾಡೋದು ಎಷ್ಟು ಸರಿ? ಮತ್ತು ಈ ಕಾರಣಕ್ಕಾಗಿ ಅವರನ್ನ ಬಗ್ಗು ಬಡಿಯೋದು, ಅವ್ರನ್ನ ಕನಿಷ್ಠ ಆಗಿ ಕಾಣೋದು ಇದು ಸರಿಯಾದ ಕ್ರಮ ಅಲ್ಲ ಅಂತ ಹೇಳ್ತಾ, ಇದು ಚರ್ಚೆಗಾಗಿ ಮಾತ್ರ, ಜೊತೆಗೆ ಇದು ಕೇವಲ ಲಿಂಗಾಯತರಿಗೆ ಮಾತ್ರ, ಅನ್ಯ ಧರ್ಮದವರಿಗೆ ಈ ಮಾತುಗಳನ್ನು ನಾನಿಲ್ಲಿ ಹೇಳಲಿಕ್ಕೆ ಬಯಸೋದಿಲ್ಲ. ಅವರವರು ಸ್ವತಂತ್ರ ಇದ್ದಾರೆ. ಆಯಾ ಧರ್ಮದ ಆಚರಣೆಗಳನ್ನ ಅವ್ರು ಮಾಡ್ಲಿಕ್ಕೆ ಸರ್ವತಂತ್ರ ಸ್ವತಂತ್ರ ಇದ್ದಾರೆ. ಲಿಂಗಾಯತರು ಏನು ಕರೆಸಿಕೊಳ್ತಾ ಇದ್ದಾರಲ್ಲ, ಅವರಲ್ಲೂ ಕೂಡ ಈ ಮಾತುಗಳನ್ನು ಸ್ವೀಕರಿಸಬಹುದು ಅಥವಾ ಅದನ್ನ ಬಿಡಬಹುದು. ಅದು ಅವ್ರಿಗೆ ಬಿಟ್ಟಂತ ವಿಷಯ, ಅದು ಅವರವರಿಗೆ ಬಿಟ್ಟ ವಿಷಯ. ಯಾರಿಗೂ ಕೂಡ ಈ ವಿಚಾರಗಳನ್ನ ಹೇರಬೇಕು ಅಂತ ನಾವು ಯಾವ ಉದ್ದೇಶವೂ ನಮ್ಮಲ್ಲಿಲ್ಲ. ನಮ್ಮ ಮನಸ್ಸು ಮಲಿನಗೊಂಡಿದೆಯಲ್ಲ, ಮಲಿನಗೊಂಡಿರೋ ಮನಸ್ಸು ತಿಳಿಯಾಗಲಿ. ತಿಳಿಯಾದ ನೀರಿನ ಮೂಲಕ ಮಾತ್ರ ನಮ್ಮ ಮುಖ, ನಮ್ಮ ಮನಸ್ಸು ದೃಗೋಚರವಾಗಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಕಲಸು ಮೇಲೋಗರವಾದಂತಹ ಬಗ್ಗಡಗೊಂಡಂತಹ ನೀರಿನಲ್ಲಿ ಕ್ರಿಮಿಕೀಟಗಳು ಹುಟ್ಟುತ್ತವೆ ಅಂತ ಹೇಳ್ತಾ, ಅಂತ ಕ್ರಿಮಿಕೀಟಗಳನ್ನು ಹುಟ್ಟಿಸ್ತಕ್ಕಂಥ ಲಿಂಗಾಯತರು ನಾವು ಆಗೋದು ಬೇಡ. ಬಸವಣ್ಣನ ವಾರಸುದಾರರು ನಾವಾಗೋಣ. ಆಗ ಮಾತ್ರ ಬಸವಣ್ಣನ ನೆನೆಯುವುದೇ ಲಿಂಗಾರ್ಚನೆ ಆಗ್ತದೆ. ಬಸವಣ್ಣ ನೆನೆಯುವುದಂದ್ರೆ ಅರ್ಥ ಕುಲವನ್ನ ಬಿಡುವುದು. ಯಾವುದು ಶ್ರೇಷ್ಠ, ಯಾವುದು ಕನಿಷ್ಠ ಅಲ್ಲ ಅಂತ ಸ್ಪಷ್ಟವಾಗಿ ತಿಳಿದುಕೊಳ್ಳೋದು. ಸಪ್ತ ಧಾತು ಸಮಂ ಪಿಂಡಂ ಅಂತ ಅರ್ಥ ಮಾಡಿಕೊಳ್ಳೋದು. ಇಲ್ಲಿ ದುಡಿಯುವ ವರ್ಗ ಶ್ರೇಷ್ಠ, ದುಡಿಯದೆ ದುಃಖ ಬಡದೆ ಇನ್ಯಾರಿಗೋ ಬೆದರಿಸುವ ಮೂಲಕ, ಹೆದರಿಸುವ ಮೂಲಕ, ಒಂದ್ ರೀತಿ ಈತನು ಕೂಡ ಭಯೋತ್ಪಾದಕನೇ. ಬಂದು ಕಿಡ್ಕೊಂಡು ಕುಂತು ಬಾಂಬ್ ಹಾಕೋನಷ್ಟೇ ಭಯೋತ್ಪಾದಕನಲ್ಲ, ನಮಗೆ ಮಾನಸಿಕವಾಗಿ ನಮ್ಮೊಳಗಡೆ ಭಯವನ್ನ ಹುಟ್ಟು ಹಾಕಿ, ಇದು ಮಾಡಿದ್ರೆ ಹೀಗಾಗ್ತದೆ, ಅದು ಮಾಡಿದ್ರೆ ಹಾಗಾಗ್ತದೆ, ಇದು ಮಾಡುವಂತ ಹೆದರಿಸ್ತಾರಲ್ಲ, ಇದು ಕೂಡ ಒಂಥರ ಹೆದರಿಕೆನೆ. ಇದನ್ನು ಕೂಡ ಒಂಥರ ಭಯೋತ್ಪಾದಕನೇ. ಈ ಭಯೋತ್ಪಾದಕರಿಂದ ನಾವು ದೂರ ಇರೋಣ, ನಾವು ಪ್ರಜ್ಞಾವಂತರಾಗೋಣ, ವಚನ ಸಾಹಿತ್ಯವನ್ನ ಓದೋಣ, ಬಸವಾದಿ ಶರಣರ ವಿಚಾರಗಳನ್ನ ಅಳವಡಿಸಿಕೊಳ್ಳೋಣ ಅಂತ ಹೇಳ್ತಾ, ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.